ನೋಡಿ, ನಾನು ಅವಾಗಲೇ ಹೋಗಿದ್ದು ಆ ಬೆಟ್ಟ. ಇವಾಗ ಇಲ್ಲೊಂದು ಬೆಟ್ಟ ಇದೆ, ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಇದು ಸಿದ್ದೇಶ್ವರ ಬೆಟ್ಟ. ಇಲ್ಲಿ ಹೋಗಿದ್ದೆ, ಇದರ ಅಪೋಸಿಟಲ್ಲೇ ಇದು ಇದೆ. ಅದಕ್ಕೆ ಇದು ನೋಡೋಣ ಅಂತ ಇವಾಗ ಇಲ್ಲಿ ಬಂದಿದ್ದೀನಿ. ಜನಗಳು ಆಗ್ತಿಲ್ಲ ಇಲ್ಲಿ ಅಂತ ಎಂಥ ಪ್ಲೇಸ್ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಆದರೆ ಇಲ್ಲಿ ಒಬ್ಬರು ಜನಗಳಿಲ್ಲ. ಜನನೇ ಇಲ್ಲ. ಯಾವ ಥರ ಇದೆ ಜಾಗ, ಮಾತ್ರ ತುಂಬ ಚೆನ್ನಾಗಿದೆ. ಆದಷ್ಟು ಜನಗಳು ಬನ್ನಿ, ದೇವ್ರ ದರ್ಶನ ಮಾಡಿ. ಇಲ್ಲಿ ಜನ ಬಂದಷ್ಟು ದೇವಸ್ಥಾನ ಓಪನ್ ಮಾಡ್ತಾರೆ. ಜನ ಬರಲಾರ್ದಂಗೆ ಇರಬೇಡಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನ ಬೀಳೋಕ್ಕೆ ಕಾರಣ ಅಲ್ಲಿ ಮಂತ್ರ ಮತ್ತು ಮಂತ್ರಗಳು ಹೇಳದೇ ಇರೋ ಕಾರಣ ದೇವಸ್ಥಾನಗಳು ಶಿಥಿಲಾವಸ್ಥೆಗೆ ಬರ್ತಾವಂತೆ. ಹಾಗೆ ದೇವರದು ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಜನ ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ಪೂಜಾರಿಗಳು ಮಂತ್ರ ಹೇಳೋದ್ರಿಂದ ದೇವಸ್ಥಾನ ಏನೂ ಆಗಲ್ಲ. ಹಾಗೆ ನೀವು ಜನ ಬಂದು ದೇವಸ್ಥಾನ ದರ್ಶನ ಪಡ್ಕೊಳ್ಳಿ. ಶನಿವಾರ ಮತ್ತು ಸೋಮವಾರ 7 ದಿನ ಪೂಜೆ ಮಾಡ್ತಾರಂತೆ ಇಲ್ಲಿ. ಆ 2 ದಿನ ನೀವು ಬನ್ನಿ. ಹಾಗೆ ಪ್ರತಿನಿತ್ಯ ಬನ್ನಿ ಅಂತ ನಾನು ಕೇಳ್ಕೊತೀನಿ. ದೇವಸ್ಥಾನ ಉಳಿಬೇಕಂದ್ರೆ ಜನಗಳು ದೇವಸ್ಥಾನಕ್ಕೆ ಬರಬೇಕು. ಆವಾಗಲೇ ದೇವಸ್ಥಾನ ಏನೂ ಆಗಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ನಾನು ನಿಮಗೆ ಒಂದು ಚಿಕ್ಕ ವಿಷಯ ಹೇಳ್ತಿರೋದು. ಇದು ಹಳೆ ದೇವಸ್ಥಾನ, ತುಂಬ ಪುರಾತನ ದೇವಸ್ಥಾನ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಬೆಟ್ಟ ಮಾತ್ರ ಚೆನ್ನಾಗಿದೆ ನೋಡೋಕ್ಕೂ. ಸುತ್ತಮುತ್ತಲು ನಿಮಗೆಲ್ಲ ಪರಿಸರವೂ ಚೆನ್ನಾಗಿದೆ. ನೋಡಿ ಯಾವ ಥರ ಇದೆ. ಬನ್ನಿ, ಆದಷ್ಟು ಜಾಸ್ತಿ ಜನ ಬನ್ನಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಪಡ್ರಿ.
ನೋಡಿ, ಇದು ಈ ದೇವಸ್ಥಾನ ಇಲ್ಲಿದ್ರೆ ಸಿದ್ದೇಶ್ವರ ಬೆಟ್ಟ ಇಲ್ಲಿದೆ. ನೀವು ಎರಡನ್ನೂ ನೋಡ್ಕೊಂಡು ಹೋಗೋ ಹಾಗೆ ಇದ್ದಾವೆ, ಪಕ್ಕದಲ್ಲೇ ಇದೆ. ನೀವು ಎರಡನ್ನೂ ದರ್ಶನ ಮಾಡ್ಕೋಬೋದು. ನಮಸ್ಕಾರ ಗೆಳೆಯರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ದೇವ್ರ ದರ್ಶನ ಮಾಡಿ, ಒಳ್ಳೆಯದಾಗಲಿ.